ನಟಿಗೆ 1.25 ಕೋಟಿ ರೂಪಾಯಿ ಕೊಟ್ಟಿದ್ನ ಆ ವಂಚಕ. ಅವತ್ತು ಆ ನಟಿ ಹೇಳಿದ್ದ ಹಣದ ಲೆಕ್ಕವೊಂದು, ಈಗ ಸಿಸಿಬಿಗೆ ವಾಪಸ್ ಕೊಟ್ಟಿರೋ ಹಣದ ಲೆಕ್ಕವೇ ಮತ್ತೊಂದು. ಸಿಸಿಬಿಯ ಕೇಸ್ ಚುರುಕಾಗ್ತಿದ್ದಂತೆ ಪೂರ್ತಿ ಹಣ ವಾಪಸ್ ಕೊಟ್ಟಿದ್ದಾರಂತೆ ಆ ನಟಿ. ಸ್ವೀಟಿಯಿಂದ ವಸೂಲಿ ಮಾಡಿದ ಸಿಸಿಬಿ 1.27 ಕೋಟಿ ವಾಪಸ್ ಕೊಟ್ರ ರಾಧಿಕಾ. ಬಹುಕೋಟಿ ವಂಚಕ ಯುವರಾಜ್ ಅಲಿಯಾಸ್ ಸ್ವಾಮಿ ಬಳಿ ಹಣ ಪಡೆದು ಸಿಸಿಬಿ ತನಿಖೆ ಎದುರಿಸಿದ್ದ ನಟಿ ರಾಧಿಕಾ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಕಳ್ಳ ಸ್ವಾಮಿಯಿಂದ ಪಡೆದ ಕೋಟಿ ಹಣವನ್ನ ಸಿಸಿಬಿ ಪೊಲೀಸರು ವಸೂಲಿ ಮಾಡಿದ್ದಾರಂತೆ. ವಂಚಕ ಯುವರಾಜನಿಂದ ನಟಿ ರಾಧಿಕಾಗೆ ಸಂದಾಯವಾಗಿದ್ದ ಸುಮಾರು 1.27 ಕೋಟಿ ರೂಪಾಯಿಯನ್ನ ರಾಧಿಕಾ ಪೊಲೀಸರಿಗೆ ವಾಪಸ್ ಮಾಡಿದ್ದಾರೆ ಎನ್ನಲಾಗಿದೆ. ಯುವರಾಜ್ ಜೊತೆ ಹಣಕಾಸು ನಂಟು ಹೊಂದಿದ್ದ ಆರೋಪದ ಮೇಲೆ ಸಿಸಿಬಿ ಪೊಲೀಸರು ನಟಿ ರಾಧಿಕಾಗೆ ನೋಟಿಸ್ ನೀಡಿ ವಿಚಾರಣೆಗೆ ಕರೆದಿದ್ರು. ಸಿಸಿಬಿ ಪೊಲೀಸರ ವಿಚಾರಣೆಯಿಂದ ಬೆಚ್ಚಿ ಬಿದ್ದಿದ್ದ ರಾಧಿಕಾ ಬಳಿಕ ತನ್ನ ಸಹೋದರನ ಮೂಲಕ ಹಣವನ್ನ ವಾಪಸ್ ನೀಡಿದ್ದಾರಂತೆ. ನಟಿ ರಾಧಿಕಾಗೆ ಮೈಸೂರು ಮೂಲದ ರವಿಯಿಂದ 60 ಲಕ್ಷ ಸಂದಾಯವಾಗಿದ್ದು ಒಟ್ಟು 1.27 ಕೋಟಿ ರೂಪಾಯಿ ರಾಧಿಕಾಗೆ ಸೇರಿತ್ತು ಅಂತ ಸಿಸಿಬಿ ಪೊಲೀಸರ ತನಿಖೆ ವೇಳೆ ಬೆಳಕಿಗೆ ಬಂದಿತ್ತು. ಸಿಸಿಬಿ ಪೊಲೀಸರ ವಿಚಾರಣೆಗೂ ಮುನ್ನ 60 ಲಕ್ಷ ರೂಪಾಯಿ ಕೊಟ್ಟಿದ್ದ ರಾಧಿಕಾ ವಿಚಾರಣೆ ಮುಗಿದ ನಂತರ ಉಳಿದ ಹಣವನ್ನ ಸಿಸಿಬಿ ಅಧಿಕಾರಿಗಳಿಗೆ ವಾಪಸ್ ಮಾಡಿದ್ದಾರಂತೆ. ರಾಧಿಕಾ ಹೇಳಿದ್ದು 75 ಲಕ್ಷದ ಡೀಲ್. ವಂಚಕ ಬಾಯ್ಬಿಟ್ಟಿದ್ದು 1.27 ಕೋಟಿ ಡೀಲ್. ಯುವರಾಜ್ನಿಂದ ಹಣ ಪಡೆದ ಸುದ್ದಿ ಹೊರಬರ್ತಿದ್ದಂತೆ ನಟಿ ರಾಧಿಕಾ ಸುದ್ದಿಗೋಷ್ಠಿ ನಡೆಸಿ ಹಣಕಾಸಿನ ಬಗ್ಗೆ ಮಾಹಿತಿ ನೀಡಿದ್ರು. ನಾಟ್ಯ ರಾಣಿ ಶಾಂತಲಾದೇವಿ ಸಿನಿಮಾ ಮಾಡುವ ಸಲುವಾಗಿ ಹಣ ಪಡೆದಿದ್ದಾಗಿ ಹೇಳಿಕೆ ನೀಡಿದ್ರು. ಯುವರಾಜ್ ಬಳಿ 15 ಲಕ್ಷ ಪಡೆದಿದ್ದು ಉಳಿದ 60 ಕೊಟ್ಟಿದ್ದು ಯಾರು ಅಂತ ಮೊದಲು ಗೊತ್ತಿರಲಿಲ್ಲ. ನಂತರ ಆ 60 ಲಕ್ಷ ಹಾಕಿದ್ದವರು ಯುವರಾಜ್ನ ಭಾವ ಹಾಗೂ ಸಿನಿಮಾ ನಿರ್ಮಾಪಕರು ಎಂದಿದ್ರು. ಒಟ್ಟು 75 ಲಕ್ಷ ಪಡೆದ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಪ್ರಸ್ತಾಪಿಸಿದ್ರು. ಸಿನಿಮಾ ಮಾಡ್ತೀನಿ ಅಂದಾಗ ಓಕೆ ಮಾಡೋಣ ಅಂತ ಹೇಳಿ ನನ್ನ ಅಕೌಂಟಿಗೆ 15 ಲಕ್ಷ ಅವ್ರ ಅಕೌಂಟ್ ಇಂದ ಹಾಕಿದ್ರು. ಅದಾದ ನಂತರ ಬೇರೆ ಒಬ್ಬ ಪ್ರೊಡ್ಯೂಸರ್ ಅಂದ್ಬಿಟ್ಟು ಅವ್ರ ಅಕೌಂಟ್ ಇಂದ ನನಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ರಾಧಿಕಾ ಹೇಳಿದ್ದೇ ಒಂದು, ಸಿಸಿಬಿ ಕಸ್ಟಡಿಯಲ್ಲಿ ಸ್ವಾಮಿ ಬಾಯ್ಬಿಟ್ಟಿದ್ದೇ ಮತ್ತೊಂದು. ಸಿಸಿಬಿ ವಿಚಾರಣೆ ವೇಳೆ ನಟಿ ರಾಧಿಕಾಗೆ ಸುಮಾರು 1.27 ಕೋಟಿ ರೂಪಾಯಿ ನೀಡಿರೋದಾಗಿ ವಂಚಕ ಸ್ವಾಮಿ ಬಾಯ್ಬಿಟ್ಟಿದ್ದ. ಇದು ರಾಧಿಕಾಗೆ ಸಂಕಷ್ಟ ತಂದೊಡ್ಡಿತು. ಸಿಸಿಬಿ ಪೊಲೀಸರ ತನಿಖೆ ವೇಗ ಪಡೆಯುತ್ತಿದ್ದಂತೆ ರಾಧಿಕಾ ಅಷ್ಟು ಹಣ ವಾಪಸ್ ಮಾಡಿದ್ದಾರೆ ಅಂತ ಸಿಸಿಬಿ ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ. ಸದ್ಯ ಪೊಲೀಸರು ಅಷ್ಟು ಹಣವನ್ನ ನ್ಯಾಯಾಲಯದ ಸುಪರ್ದಿಗೆ ನೀಡಿದ್ದಾರಂತೆ. ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಆತನಿಗೆ ಮೈ ತುಂಬ ಸಾಲ ಇತ್ತು. ಹೀಗಾಗಿ ಊರು ಬಿಟ್ಟು